ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಕೆಲವೊಂದು ಸಾರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ಕೆಲವೊಂದು ಇಮೇಜ್ಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ಆಮೇಲೆ ಕೆಲವೊಂದು ವೀಡಿಯೋಸ್ಗಳಾಗಿರ್ಬೋದು, ಫುಟೇಜಸ್ಗಳಾಗಿರ್ಬೋದು. ಸೊ ಫೋಟೋ ಇಮೇಜಸ್ ಇವೆಲ್ಲ ಏನೇ ಬಂದರೂ, ಒಂದು ವಿಡಿಯೋ ಬಂದರೂ ಒಂದು ಕನ್ಫ್ಯೂಷನ್ ಕಾಡುತ್ತೆ. ಇದು ಯಾವ ಸಿನಿಮಾದ್ದು, ಇದು ನಿಜಾನ ಸುಳ್ಳ? ಸೊ ಅದೇ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಈಗ ಸ್ಟಾರ್ಟ್ ಆಗಿರುವಂಥದ್ದು. ಯಾಕೆಂದರೆ ದರ್ಶನ್ ಸರ್ ಅವರ ಒಂದು ಫೋಟೋ ತುಂಬ ವೈರಲ್ ಆಗ್ತಾ ಇದೆ. ಸೊ ಈ ವೈರಲ್ ಆಗ್ತಿರುವಂಥ ಫೋಟೋ ಯಾವ ಸಿನಿಮಾದ್ದು, ಏನು ಕತೆ, ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ಮೊದಲೇದಾಗಿ ಹೇಳಬೇಕು ಅಂದರೆ, ನಿನ್ನೆ ದರ್ಶನ್ ಸರ್ ಅವರ ಒಂದು ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಯಿತು. ಸೊ ಅದು ಆಗ್ತಿದ್ದ ಹಾಗೇನೆ ಸೊ ನಿನ್ನೆಯಿಂದ ಮತ್ತು ಇವತ್ತು ಫುಲ್ಲು ಟ್ರೆಂಡಿಂಗಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಎಲ್ಲ ಅಭಿಮಾನಿಗಳಲ್ಲೂ ಒಂದು ರೀತಿಲಿ ಖುಷಿ ಆ ಒಂದು ಫೋಟೋ ನೋಡಿದಾಗ. ಸೊ ಒಂದು ರೀತಿಲಿ ಬೇರೆ ರೀತಿ ಗೆಟಪ್ಪಲ್ಲಿ ದರ್ಶನ್ ಸರನ್ನು ಆ ಗೆಟಪ್ಪಲ್ಲಿ ನೋಡಿದ್ದೀವಿ. ಈ ಒಂದು ಫೋಟೋ ಇಷ್ಟೊಂದು ವೈರಲ್ ಆಗ್ತಾ ಇದೆ. ಸೊ ಯಾವ ಸಿನಿಮಾದಿರಬಹುದು ಅಂತ ನನಗೆ ಎಷ್ಟೋ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ದೀರಾ, ಕಾಮೆಂಟ್ ಮಾಡಿದ್ದೀರಾ. ಬ್ರದರ್, ಇದ್ರ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಿ, ಅಂದರೆ ನಿಮಗೇನು ಅನ್ನಿಸ್ತಾ ಇದೆ, ಯಾವ ಸಿನಿಮಾದ ಅನ್ನಿಸ್ತಾ ಇದೆ ಅಂತ ತುಂಬ ಜನ ಕೇಳಿದರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಫಿಷಿಯಲ್ ಆಗಿ ಹೇಳಬೇಕು ಅಂತಂದರೆ, ನನಗೆ ಖಂಡಿತವಾಗ್ಲೂ ಯಾವ ಸಿನಿಮಾದಂತ ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಮೇನ್ ಆಗಿ ಕೆಲವೊಬ್ಬರು ಹೇಳ್ತಾ ಇದ್ರು ಇದು ಸಿಂಧೂರ ಲಕ್ಷ್ಮಣ ಸಿನಿಮಾದು ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಏನು ಹೇಳ್ತಾರೆ, ಇಲ್ಲ ಇದು ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ ಸರ್ ಜೊತೆ ಮಾಡ್ತಿರುವಂಥ ಸಿನಿಮಾ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ವಿಷಯಗಳನ್ನು ತೆಗೆದುಕೊಂಡಾಗ ಕರೆಕ್ಟಾಗಿ ಅಲ್ಲೊಂದು ಕ್ಯಾಲ್ಕುಲೇಟ್ ಮಾಡ್ಬೋದು ಒಂದು ಸಿಂಪಲ್ ಆಗಿ. ಸೊ ಸಿಂಧೂರ ಲಕ್ಷ್ಮಣ, ವೀರ ಸಿಂಧೂರ ಲಕ್ಷ್ಮಣ ಬಂದು ಅದೊಂದು ಫ್ರೀಡಮ್ ಫೈಟರ್ನ ಒಂದು ಸಿನಿಮಾ ಆಗಿರೋದ್ರಿಂದ, ಸೊ ಈ ಕಾಸ್ಟ್ಯೂಮ್ಗೂ ಮತ್ತು ಸಿಂಧೂರ ಲಕ್ಷ್ಮಣ ಸಿನಿಮಾಗೂ ಐ ಥಿಂಕ್ ಮ್ಯಾಚ್ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಇದು ಅಲ್ಲಿ ಯೋಚನೆ ಮಾಡೋದಾಯ್ತು ಅಂದರೆ ಇದು ಪಕ್ಕ ಇದು ಸಿಂಧೂರ ಲಕ್ಷ್ಮಣ ಸಿನಿಮಾದ್ದು ಖಂಡಿತವಾಗ್ಲೂ ಕಾಸ್ಟ್ಯೂಮ್ ಅಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಸಿಂಧೂರ ಲಕ್ಷ್ಮಣ, ವೀರ ಸಿಂಧೂರ ಲಕ್ಷ್ಮಣ ಬಂದ್ಬಿಟ್ಟು ಸೊ ಆ ಒಂದು ಕಾಸ್ಟ್ಯೂಮೇ ಬೇರೆ. ದರ್ಶನ್ ಸರಿಗೆ ಏನು ಹಾಕ್ಕೊಂಡಿದ್ದಾರೆ ಈ ಕಾಸ್ಟ್ಯೂಮ್ಗೂ ಆ ಕಾಸ್ಟ್ಯೂಮ್ಗೂ ತುಂಬ ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ವೀರ ಸಿಂಧೂರ ಲಕ್ಷ್ಮಣ ಅವರೊಬ್ಬರು ಫ್ರೀಡಮ್ ಫೈಟರ್ ಆಗಿರ್ತಾರೆ. ಸೊ ಅವರ ಒಂದು ಕಾಸ್ಟ್ಯೂಮೇ ಬೇರೆ ಥರ ಇದೆ. ಸೊ ಇದು ಬಂದ್ಬಿಟ್ಟು ಒಂದು ಹಿಸ್ಟಾರಿಕಲ್ ಒಂದು ಥರ ಇರೋದ್ರಿಂದ ಸೊ ಇಲ್ಲಿ ನಾವು ಅದನ್ನು ತಲೆಯಿಂದ ತೆಗೆದುಹಾಕ್ಬೋದು. ಇದು ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಖಂಡಿತವಾಗ್ಲೂ ಅಲ್ಲ ಅಂತ. ಬಟ್ ಒಂದು ವಿಚಾರ ಎಲ್ರಿಗೂ ತಲೆಯಲ್ಲಿ ಆಮೇಲೆ ಬರುವಂಥದ್ದು, ಪ್ರೇಮ್ ಸರ್ ಜೊತೆ ಒಂದು ಸಿನಿಮಾ ನಡೀತಾ ಇದೆ. ಆ್ಯಂಡ್ ನಿನ್ನೆ ಕೂಡ ಒಂದು ಗದೆಯನ್ನು ಒಂದು ತೋರಿಸ್ಬಿಟ್ಟು ಒಂದು ಬರ್ಡೇ ವಿಶ್ ಮಾಡುವ ಮೂಲಕವಾಗಿ ಒಂದು ಹಾಕಿದ್ದಾರೆ. ಲಾಸ್ಟ್ ದರ್ಶನ್ ಸರ್ ವಾಯ್ಸ್ ಕೂಡ ಬರುತ್ತೆ, ಜೈ ಶ್ರೀರಾಮ್ ಅಂತ. ಸೊ ಈ ಒಂದು ರಿಲೇಟೆಡ್ ಇರಲಿಕ್ಕೂ ಮತ್ತು ಇರೋದಕ್ಕೂ ಮತ್ತು ಈ ಇಮೇಜಿಗೂ ಸ್ವಲ್ಪ ರಿಲೇಟೆಡ್ ಅಂತ ನನಗನ್ನಿಸ್ತು. ನೋಡೋಣ. ಯಾಕೆಂದರೆ ಈ ವಿಡಿಯೋ ನಿನ್ನೆ ನೋಡಿದಂಥ ಒಂದು ವಿಡಿಯೋ ಮತ್ತು ಇವತ್ತು ನೋಡಿದಂಥ ಒಂದು ಇಮೇಜ್ ಏನಿದೆ ಸೊ ಸ್ವಲ್ಪ ಮ್ಯಾಚಿಂಗ್ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ತುಂಬ ಹಳೆ ಒಂದು ಒಂದು ಫೋಟೋ ಅಂತ ಅನಿಸುತ್ತೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ, ತುಂಬ ಒಂದು ಹಳೆ ಫೋಟೋ. ಬಟ್ ನೋಡೋಣ, ಆದಷ್ಟು ವೆಯ್ಟಿಂಗಲ್ಲಿದ್ದೀವಿ. ಅಭಿಮಾನಿಗಳಿಗಂತೂ ತುಂಬಾ ಒಂದು ಖುಷಿಯಾಗಿದೆ ಈ ಒಂದು ಫೋಟೋ ವೈರಲ್ ಆಗ್ತಿದ್ದಾಗೆ. ನಾನು ಕನ್ಫ್ಯೂಷನ್ಸ್ಗಳು ತುಂಬಾ ತಲೆಯಲ್ಲಿ ಹೊಕ್ಕಿರುವಂಥದ್ದು. ಬಟ್ ವೀರ ಸಿಂಧೂರ ಲಕ್ಷ್ಮಣ ಮತ್ತು ಈ ಒಂದು ಇಮೇಜ್ಗೂ ಐ ಥಿಂಕ್ ಯಾವುದೋ ಒಂದು ರಿಲೇಟೆಡ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅದು ಬೇರೆ ಒಂದು ಕಾಸ್ಟ್ಯೂಮು, ಬಟ್ ಇದು ಒಂದು ಕಾಸ್ಟ್ಯೂಮ್ ನೋಡ್ತಾ ಇದ್ದರೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಒಂದು ಕ್ಲಾರಿಟಿಯನ್ನು ಮಾತ್ರ ಕೊಡ್ಬೋದು. ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾದಂತೂ ಖಂಡಿತವಾಗ್ಲೂ ಅಲ್ಲ. ಸೊ ಪ್ರೇಮ್ ಸರ್ ಜೊತೆ ಮಾಡ್ತಿರುವಂಥ ಸಿನಿಮಾನೇ ಅಂತ ಹೇಳ್ಬೋದು. ಬಟ್ ಇದು ತುಂಬ ಹಳೆ ಇಮೇಜ್ ಅಂತ ಅನಿಸ್ತಾ ಇದೆ ನನಗೂ. ನೋಡಿದ್ರು ಕೂಡ ತುಂಬ ಜನ ಹಳೆ ಇಮೇಜ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ತುಂಬ ಒಂದು ವಿಚಾರಗಳು ಇದ್ರ ಬಗ್ಗೆ ಡೀಪಾಗಿ ನಾನು ಹುಡುಕ್ತಾ ಹೋದಾಗ ನೋಡೋಣ, ಇದನ್ನು ನಮ್ಮ ಕೈಯಲ್ಲಿ ಆಗಲ್ಲ. ಕೊನೆಗೆ ಗೂಗಲ್ AI ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದೆ ಈ ಒಂದು ಇಮೇಜನ್ನು. ಸೊ ಅದು ಡೆವಿಲ್ ಅಂತ ತೋರಿಸ್ತಾ ಇದೆ. ಬಟ್ ಅದಕ್ಕೆ ಅಷ್ಟೊಂದು ಅಪ್ಡೇಟ್ ಸಿಕ್ಕಿಲ್ಲ. ಸೊ ಅಪ್ಕಮಿಂಗ್ ಸಿನಿಮಾನ ಅದು ಅಡಾಪ್ಟ್ ಮಾಡಿಕೊಂಡು ಡೆವಿಲ್ ಅಂತ ಹೇಳ್ತಾರೆ. ಬಟ್ ಇಟ್ಸ್ ಓಕೆ. ಕೆಲವೊಬ್ರು ಹೇಳ್ಬೋದು ವೀರ ಮದಕರಿ ಸಿನಿಮಾದು ಕೂಡ ಒಂದು ಸ್ಕೆಡ್ಯೂಲ್ ಆಗಿತ್ತು, ಎಲ್ರಿಗೂ ಗೊತ್ತಿರೋ ಹಾಗೆಯೇ. ಅದ್ರ ಬಗ್ಗೆನೂ ಕೂಡ ದರ್ಶನ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ರು. ರಾಕ್ಲೈನ್ ಸರ್ ಕೂಡ ಒಂದು ಕಳೆದ ಒಂದು ಸಿನಿಮಾ ಇವೆಂಟಲ್ಲಿ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ರು, ಯಾಕೆ ಸಿನಿಮಾ ಸ್ಟಾಪ್ ಮಾಡಿದ್ದೀವಿ ಅಂತ. ಕೆಲವ್ರು ಹೇಳ್ತಾರೆ ಇದು ಆ ಒಂದು ಸ್ಕೆಡ್ಯೂಲಲ್ಲಿ ಬಂದಂಥ ಒಂದು ಸೀನು, ಆವಾಗ ತೆಗೆದಂಥ ಒಂದು ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ಯಾವುದು ಒಂದು ಕ್ಲಾರಿಟಿ ಇಲ್ಲ. ಸೊ ಇವೆರಡರ ನಡುವೆ ನೋಡೋದಾಯಿತು ಅಂತಂದರೆ ಯಾವುದು ಅನ್ನೋದಾಯ್ತು ಅಂದರೆ, ಸೊ ಇದು ಖಂಡಿತವಾಗ್ಲೂ ಪ್ರೇಮ್ ಸರ್ ಜೊತೆ ಮಾಡ್ತಿರುವಂಥ ಸಿನಿಮಾನ ಅಥವಾ ಹಳೆಯ ಮದಕರಿ ಸಿನಿಮಾ ಒಂದು ಶೂಟ್ ಮಾಡೋ ಟೈಮಲ್ಲಿ ತೆಗೆದಂಥ ಒಂದು ಫೋಟೋನ ಅನ್ನೋವಂಥದ್ದು ಕನ್ಫ್ಯೂಷನ್ ಕಾಡ್ತಾ ಇದೆ. ಸೊ ನಿಮಗೇನಾದರೂ ಒಂದು ಕ್ಲಾರಿಟಿ ಇತ್ತು ಅಂತಂದರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಮತ್ತು ಇದಕ್ಕೂ ಸ್ವಲ್ಪ ಬೇರೆ ಬೇರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದು ಬೇರೆ ಒಂದು ಫ್ರೀಡಮ್ ಫೈಟರ್ನ ಒಂದು ಸಿನಿಮಾ ಆಗಿರೋದ್ರಿಂದ ಸೊ ಇದು ಬೇರೆ ರೀತಿ ಕಾಣ್ತಾ ಇರೋದ್ರಿಂದ ಸೊ ಬೇರೆ ಬೇರೆ ಅದರಿಂದ ಕ್ಲಾರಿಟಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದನ್ನೇ ಬೇರೆ ಇದೇ ಬೇರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಏನಾದರೂ ನಿಮಗೊಂದು ತಲೆಯಲ್ಲಿ ಯೋಚನೆ ಓಡ್ತಾ ಇದ್ದರೆ ಬ್ರದರ್ ಇದು ಇದೇ ಸಿನಿಮಾದು ಅನ್ನೋದೇನಾದಿತ್ತು ಅಂದರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.